ಹಣ, ಈ ವೆಲ್ತ್ ಅನ್ನೋದು ಪ್ರತಿ ಇಂಡಿವಿಜುವಲ್ನ ಸಬ್ಕಾನ್ಷಿಯಸ್ ಮೈಂಡಲ್ಲಿರೋ ನಂಬಿಕೆ. ನಾನು ರಿಚ್ ಅಂತ ಹೇಳಿದ್ದ ಮಾತ್ರಕ್ಕೆ ನಾವು ಸಾಹುಕಾರರಾಗ್ಬಿಡಲ್ಲ. ಆದರೆ ನಮ್ಮ ಕಾನ್ಷಿಯಸ್ ಆ್ಯಂಡ್ ಸಬ್ಕಾನ್ಷಿಯಸ್ ಎರಡನ್ನು ರಿಚ್ ಮೈಂಡ್ಸೆಟ್ಗೆ ಕಳಿಸೋಕ್ಕಾಗುತ್ತೆ. ಆ ರಿಚ್ನೆಸ್ ಮೈಂಡ್ಸೆಟ್ ಬಂದುಬಿಟ್ರೆ ಅಂತಹ ಮೈಂಡಲ್ಲಿ ಯಾವಾಗಲೂ ಐಡಿಯಾಸ್ ಆಫ್ ವೆಲ್ತ್ ಆ್ಯಂಡ್ ಅಬಂಡೆನ್ಸೇ ಇರುತ್ತೆ. ಒಂದು ಬಿಸ್ನೆಸ್ಸಲ್ಲಿ ಲಾಸ್ ಆದರೂ, ಸ್ಟಾಕ್ ಮಾರ್ಕೆಟ್ ಡ್ರಾಪ್ ಆದರೂ, ಇಲ್ಲ ಇನ್ವೆಸ್ಟ್ಮೆಂಟಲ್ಲಿ ಲಾಸ್ ಆದರೂ ತಕ್ಷಣ ಜನರು ಹೆಲ್ಪ್ಲೆಸ್ ಆಗೋಗ್ತಾರೆ. ಅವರಲ್ಲಿ ಒಂದನ್ನು ಎಷ್ಟು ತಗೊಂಡ್ರೂ ಕಡಿಮೆ ಆಗದಿರೋ ಸೂಪರ್ ಸಪೋರ್ಟ್ನ ಹಾಗೆ, ಒಂದು ಸ್ಟೋರ್ ಹೌಸ್ನ ಹಾಗೆ ಸಬ್ಕಾನ್ಷಿಯಸ್ ಮೈಂಡ್ ಇದೆ ಅನ್ನೋದು ಅವ್ರಿಗೆ ಗೊತ್ತಿಲ್ಲದೇ ಇದೆ. ಅದರಿಂದ ಅವರು ಇನ್ಸೆಕ್ಯೂರಿಟಿ ಫೀಲಿಂಗ್ಗೆ ಗುರಿ ಆಗ್ತಾರೆ. ಅದರಿಂದ ಎಲ್ಲವನ್ನು ಕಳ್ಕೊಳ್ತಾರೆ. ಒಬ್ಬ ಮನುಷ್ಯನ ಮನಸ್ಸಲ್ಲಿ ಬಡತನದ ಚಿಂತೆಗಳು, ಯೋಚನೆಗಳಿದ್ದರೆ ಬಡತನನೇ ಅವನನ್ನು ಹುಡುಕೊಂಡು ಬರುತ್ತೆ. ಅದೇ ವ್ಯಕ್ತಿಯ ಮನಸ್ಸಲ್ಲಿ ಹಣ, ಆಸ್ತಿ ಅನ್ನೋ ಆಲೋಚನೆಗಳಿದ್ದರೆ ಹಣ ಸಂಪಾದನೆ ಮಾಡೋ ಅಂಥ ಎಲ್ಲ ದಾರಿಗಳು ಅವನನ್ನು ಹುಡ್ಕೊಂಡು ಬಂದು ಸೇರುತ್ತೆ. ಒಬ್ಬ ಮನುಷ್ಯ ಯಾವಾಗಲೂ ಬಡತನದಲ್ಲೇ ಬದುಕಬೇಕು ಅನ್ನೋದು ವಿಧಿ ಅಲ್ಲ. ಅದನ್ನು ನಮಗೆ ಬದಲಾಯಿಸೋಕ್ಕಾಗುತ್ತೆ. ನಮ್ಮ ಮೈಂಡಲ್ಲಿರೋ ರಾಂಗ್ ಐಡಿಯಾಸ್ನ ಕ್ಲೀನ್ ಮಾಡಿ ಸರಿಯಾದ ಆನ್ಸರ್ಸ್ನ ಮ್ಯಾನಿಫೆಸ್ಟ್ ಮಾಡೋ ಪವರ್ ನಮ್ಮ ಮಾತುಗಳಿಗಿದೆ. ಮತ್ತು ಅದನ್ನ ಹೇಗೆ ಅಚೀವ್ ಮಾಡಬೇಕಂದ್ರೆ, ಪ್ರತಿದಿನ 3 to 4 ಟೈಮ್ಸ್ ಒಂದು 5 ನಿಮಿಷ ವೆಲ್ತ್, ಸಕ್ಸಸ್ ಅನ್ನೋ ಪದಗಳನ್ನ ರಿಪೀಟೆಡ್ಲಿ ನಮಗೆ ನಾವೇ ಹೇಳ್ಕೊಳ್ಬೇಕು. ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ನ ಪವರ್ನ ಆಚೆ ಕರ್ಕೊಂಡು ಬರೋ ಶಕ್ತಿ ಈ ಪದಗಳಿಗೆ ಇದೆ. ಸೊ ವೆಲ್ತ್ ಆ್ಯಂಡ್ ಸಕ್ಸಸ್ ಅನ್ನೋ ಪದಗಳನ್ನ ನಮ್ಮ ಮೈಂಡಲ್ಲಿ ಸ್ಟ್ರಾಂಗಾಗಿ ಸ್ಟ್ಯಾಂಪ್ ಮಾಡಿಬಿಟ್ರೆ, ನಮ್ಮ ಮೈಂಡ್ಗೆ ಆಚೆ ಇರೋ ಕಂಡೀಷನ್ ಆ್ಯಂಡ್ ಸರ್ಕಮ್ಸ್ಟೆನ್ಸಸ್ ಅದಕ್ಕೆ ಅನುಗುಣವಾಗಿ ಬದಲಾಗಿ ನಮಗೆ ಬೇಕಾದ ರಿಸಲ್ಟ್ನ ಕ್ರಿಯೇಟ್ ಮಾಡಿ ನಮ್ಮ ಬಳಿ ತಂದು ಸೇರಿಸುತ್ತೆ. ಸೊ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಒಂದು ಬ್ಯಾಂಕ್ನ ಹಾಗೆ, ಒಂದು ಯೂನಿವರ್ಸಲ್ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್. ಅದರೊಳಗೆ ನಾವು ಏನನ್ನು ಡೆಪಾಸಿಟ್ ಮಾಡ್ತೀವೋ ಅದನ್ನು ಮ್ಯಾಗ್ನಿಫೈ ಮಾಡಿ ಮತ್ತೆ ನಮಗೆ ತಂದು ಸೇರಿಸ್ಬಿಡುತ್ತೆ. ಅದು ಐಡಿಯಾ ಆಫ್ ವೆಲ್ತ್ ಆಗಿದ್ರೇನು, ಐಡಿಯಾ ಆಫ್ ಪಾವರ್ಟಿ ಆಗಿದ್ರೇನು. ಸೊ ಇಟ್ ಈಸ್ ಆಲ್ವೇಸ್ ಬೆಟರ್ ಟು ಚೂಸ್ ವೆಲ್ತ್.